ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನ ಅಡುಗೆಗೆ ಹುಳ್ಳಿಕಾಳು ಸಾರು ಮಾಡ್ತಾಯಿದ್ದೀನಿ. ಹುರಿದುಳ್ಳಿಕಾಳು ಸಾರು ಆಹಾ ಅದ್ಭುತವಾಗಿರುತ್ತೆ. ಮುದ್ದೆ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಒಂದು ಲೋಟದಲ್ಲಿ ಮುಕ್ಕಾಲು ಪೋರ್ಷನ್ನು ಹುಳ್ಳಿಕಾಳನ್ನು ತಗೊಂಡಿದ್ದೀನಿ. ಒನ್ ಟೈಮಾಗಿ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹುಳ್ಳಿಕಾಳನ್ನು ತೊಗೊಂಡಿದ್ದೀನಿ. ಹುಳ್ಳಿಕಾಳನ್ನ ಹುರ್ಕೊಳ್ಳೋಕ್ಕಿಂತ ಮುಂಚೆ ಸೋಸ್ಬಿಟ್ಟು ತಗೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ. ಕೆಂಪಗಾಗುತ್ತೆ ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿರೋರಿಗೆಲ್ಲ ಗೊತ್ತಾಗುತ್ತೆ ಇವತ್ತು ಹುಳ್ಳಿಕಾಳು ಸಾರು ಅಂತ. ಏನಕ್ಕಂದರೆ ಹುಳ್ಳಿಕಾಳು ಹುರಿತಾ ಇರ್ತೀವಲ್ಲ, ಆ ಒಂದು ಪರಿಮಳ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹುಳ್ಳಿಕಾಳನ್ನು ಹುರ್ಕೊಳ್ಳಿ. ಹುಳ್ಳಿಕಾಳನ್ನ ಈ ಥರ ಹುರ್ಕೊಂಡಾದ್ಮೇಲಿಂದ ಒಂದು ಪಾತ್ರೆಗೆ ಹಾಕಿ ಮತ್ತು ತಣ್ಣೀರು ಹಾಕಿ ಸ್ವಲ್ಪ ಹೊತ್ತು ಅದು ನೆನೀತಾ ಇರಲಿ. ಅದಾದಮೇಲಿಂದ ಇದೇ ಪಾತ್ರೆಗೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅನ್ನಬೇಕು. ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಒಣಮೆಣ್ಸಿಕಾಯಿ ಹಾಕಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾನೆ ಕಟ್ ಮಾಡಿರುವಂತಹ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಚಿಟಿಕೆ ಅರಿಶಿನ ಪುಡಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಬಾಡಿಸ್ಕೊಂಡಾದ್ಮೇಲಿಂದ 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿ. ಟೊಮೊಟೊನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾಗಬೇಕು. ಇವಾಗ ಕಟ್ ಮಾಡಿರೋ ಒಂದು 3 ಬದನೆಕಾಯಿನೂ ಕೂಡ ಸೇರಿಸ್ಕೊಳ್ಳಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆ ಬಿಡಬೇಕು. ನೋಡಿ, ಈ ಥರ ಸುತ್ತ ಎಣ್ಣೆ ಬಿಡಬೇಕು. ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈ ಮೊದಲೇ ಹುರಿದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ವಲ್ಲ, ಆ ಹುಳ್ಳಿಕಾಳನ್ನು ಕೂಡ ಇವಾಗ ಇಲ್ಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಘಮ್ಮಂತ ಇದೆ. ಹುಳ್ಳಿಕಾಳನ್ನ ಈ ಥರ ಫ್ರೈ ಮಾಡಬೇಕಾದ್ರೆ ಒಂದು ಪರಿಮಳನೇ ತುಂಬ ಮಜಾ ಕೊಡುತ್ತೆ. ಹುಳ್ಳಿಕಾಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುಳ್ಳಿಕಾಳು ಫ್ರೈ ಆದಮೇಲಿಂದ ಒಂದು ದೊಡ್ಡ ಲೋಟದಲ್ಲಿ 3 ಲೋಟ ನೀರು ಹಾಕಿ. ನೀರು ಹಾಕಾದ್ಮೇಲಿಂದ ಖಾರದ ಪುಡಿ, ಬೇಳೆ ಸಾಂಬಾರು ಖಾರದ ಪುಡಿನ ಈಗಾಗಲೇ ನಮ್ಮ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೇಲ್ಗಡೆ ಐ ಬಟನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 1.5 ಚಮಚ ಬೇಳೆ ಸಾಂಬಾರು ಖಾರದ ಪುಡಿನ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಅದಾದಮೇಲಿಂದ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ ಹುಣಸೆ ಹುಳಿ 1/4 ಬಟ್ಲಷ್ಟು ಹುಣಸೆ ಹುಳಿ ಹಾಕಿದ್ದೀನಿ. ಟೊಮೊಟೊಲು ಹುಳಿ ಇರುತ್ತೆ ಮತ್ತು ಹುಣಸೆ ಹುಳಿನೂ ಕೂಡ ಹಾಕ್ತಾ ಇರೋದ್ರಿಂದ ಸಾರನ್ನ ನೀವು ಟೇಸ್ಟ್ ಮಾಡಿಬಿಟ್ಟು ಹುಳಿನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದಾಗಿರುತ್ತೆ. ಇವಾಗ ಸಾರು ಚೆನ್ನಾಗಿ ಕುದಿಬೇಕು, ಕಾಳು ಕೂಡ ಬೇಯಬೇಕು. ಒಂದು 20 ನಿಮಿಷ ಸಿಮ್ಮು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ. ಅವಾಗವಾಗ ಮಿಕ್ಸ್ ಮಾಡ್ತಾ ನೋಡ್ಕೊಳ್ತಾ ಇರಿ. ಇವಾಗ ಕಾಳು ಕೂಡ ಬೆಂದಿದೆ, ಸಾರು ರೆಡಿಯಾಗಿದೆ. ಇವಾಗ ಸ್ವಲ್ಪ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬಿಟ್ಟು ಸರ್ವಿಂಗ್ ತೊಗೊಳ್ಳಿ. ಮುದ್ದೆ ಜೊತೆ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಏನು ಹಾಕಂಗಿರಲ್ಲ. ಕಾಳನ್ನ ಹುರಿದ್ಬಿಟ್ಟು ಮಾಡೋ ಅಂಥದ್ದು ತುಂಬ ಸ್ವಾದಿಷ್ಟಕರವಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಹುಳ್ಳಿಕಾಳು ಸಾರನ್ನ ಮಾಡಿ, ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಧನ್ಯವಾದಗಳು.